2 ತಿಂಗಳ ಬಳಿಕ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ನೀಡಿದ್ದಾರೆ। ಈ ವೇಳೆ ರಾಹುಲ್ ಗಾಂಧಿ ಮತ್ತು ಕೆಸಿ ವೇಣುಗೋಪಾಲ್ ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ। ವರಿಷ್ಠರ ಜೊತೆಗಿನ ಸಭೆಯಲ್ಲಿ ಹನಿ ಟ್ರ್ಯಾಪ್ ವಿವಾದ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆಯಾಗಿದೆ। ಈ ನಡುವೆ ರಾಜ್ಯದ ಆಡಳಿತದಲ್ಲಿನ ಕೆಲ ಬದಲಾವಣೆಗಳಿಗೆ ವರಿಷ್ಠರು ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ। ಈ ಬಗ್ಗೆ ರಿಪೋರ್ಟ್ ಇದೆ, ಬನ್ನಿ ನೋಡೋಣ। ರಾಜ್ಯ ರಾಜಕಾರಣ ದೆಹಲಿಯಲ್ಲಿ ಗರಿಗೆದರಿದೆ। ರಾಷ್ಟ್ರ ರಾಜಧಾನಿಯಲ್ಲಿ ಬೀಡು ಬಿಟ್ಟ ಕಾಂಗ್ರೆಸ್ ನಾಯಕರು ವರಿಷ್ಠರ ಜೊತೆಗೆ ನಾನಾ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ। ಸಿಎಂ, ಡಿಸಿಎಂ ಹಾಗೂ ಸಚಿವರ ದೆಹಲಿ ನಡೆಗಳು ರಾಜಕೀಯ ಪಡಸಾಲೆಯಲ್ಲಿ ಕುತೂಹಲ ಕೆರಳಿಸಿವೆ। ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಭೇಟಿ, 30 ನಿಮಿಷ ಚರ್ಚೆ। ಕುತೂಹಲ ಕೆರಳಿಸಿದ ಸಿಎಂ ರಾಹುಲ್ ಗಾಂಧಿ ಮಾತುಕತೆ। ಸಿಎಂ ಸಿದ್ದರಾಮಯ್ಯ ಇವತ್ತು ದೆಹಲಿಯಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ। 30 ನಿಮಿಷಗಳ ಕಾಲ ಅನೇಕ ವಿಷಯಗಳ ಬಗ್ಗೆ ಚರ್ಚಿಸಿದ್ದಾರೆ। ಈ ವೇಳೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಪ್ರೀತಿ ತೋರಿಸಿದ್ದಾರೆ। ಬರೀ ಸೌಜನ್ಯದ ಮಾತುಕತೆ ಅಷ್ಟೇ ಅಲ್ಲದೆ ರಾಜಕೀಯ ವಿಷಯಗಳ ಬಗ್ಗೆನೂ ಮಾತುಕತೆ ನಡೆಸಿದ್ದಾರೆ। ಹನಿ ಟ್ರ್ಯಾಪ್ ಬಗ್ಗೆ ಸುದೀರ್ಘ ಚರ್ಚೆ, ರಾಹುಲ್ ಅಸಮಾಧಾನ। ರಾಜ್ಯದಲ್ಲಿ ಕೆಲ ದಿನಗಳ ಹಿಂದೆ ಹಲ್ಚಲ್ ಎಬ್ಬಿಸಿದ್ದ ಹನಿ ಟ್ರ್ಯಾಪ್ ವಿಚಾರವಾಗಿಯೂ ರಾಹುಲ್ ಸಿದ್ದರಾಮಯ್ಯರ ನಡುವೆ ಚರ್ಚೆ ನಡೆದಿದೆ ಎನ್ನಲಾಗಿದೆ। ಇತ್ತೀಚೆಗೆ ವಿಧಾನಸಭೆಯಲ್ಲಿ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ವಿಷಯ ಪ್ರಸ್ತಾಪಿಸಿದ್ರು। ಇದಕ್ಕೆ ರಾಹುಲ್ ಗಾಂಧಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ। ಪಕ್ಷದ ನಾಯಕರ ಮೇಲೆ ಆರೋಪಗಳಿದ್ರೆ ಅದನ್ನ ಪಕ್ಷದ ಆಂತರಿಕ ವೇದಿಕೆಯಲ್ಲಿ ಚರ್ಚಿಸಬಹುದಿತ್ತು ಅಂತ ರಾಹುಲ್ ಪ್ರಶ್ನಿಸಿದಾರಂತೆ। ಸದನದಲ್ಲಿ ಈ ವಿಷಯ ಎತ್ತೋ ಮೂಲಕ ಬಿಜೆಪಿಗೆ ರಾಜಕೀಯವಾಗಿ ದಾಳವಾಡಲು ಅವಕಾಶ ನೀಡಿದ್ಯಾಕೆ ಅಂತ ಕೇಳಿದ್ದಾರೆ। ಮುಂದುವರೆದು ಇಂಥ ತಪ್ಪುಗಳಿಗೆ ಅವಕಾಶ ನೀಡದಂತೆ ಸೂಚಿಸಿದ್ದಾರೆ। ರಾಹುಲ್ ಗಾಂಧಿ ಮಾತ್ರವಲ್ಲದೆ ಸಿದ್ದರಾಮಯ್ಯ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರನ್ನು ಭೇಟಿಯಾಗಿದ್ರು। ಈ ಹೊತ್ತಲ್ಲಿ ದೆಹಲಿಯಲ್ಲೇ ಇರೋ ಡಿಕೆ ರಾಷ್ಟ್ರೀಯ ನಾಯಕರನ್ನ ಭೇಟಿಯಾದ್ರೆ ತಪ್ಪೇನಿದೆ ಅಂತ ಪ್ರಶ್ನಿಸಿದ್ದಾರೆ। ಅವರು ನಮ್ಮ ರಾಷ್ಟ್ರೀಯ ನಾಯಕರು, ಅವ್ರನ್ನ ಭೇಟಿ ಮಾಡಿ, ನಂಗೆ ನಾನು ಬಂದಿದ್ದೆ, ನಾನು ಭೇಟಿ ಮಾಡಿದೆ, ಅವ್ರು ಬಂದಿದ್ರು, ಅವ್ರು ತಪ್ಪೇನಿದೆ? ನಾವು ಕಾಂಗ್ರೆಸ್ ಕಚೇರಿ, ನಮ್ಮ ದೇವಸ್ಥಾನ ನಾವು ಹೋಗ್ತೀವಿ, ನಮ್ಮ ನಾಯಕರುಗಳನ್ನೆಲ್ಲ ಭೇಟಿ ಮಾಡ್ತೀವಿ, ತಪ್ಪೇನಿದೆ? ವರ್ಷ ಸ್ಥಾನ ಖಂಡಿತ ಚರ್ಚೆ ಮಾಡಬೇಕು, ಇನ್ನು ಚರ್ಚೆ ಬಂದಿಲ್ಲ, ಬಂದಾಗ ಖಂಡಿತ ಮಾತಾಡ್ತಾರೆ। ನಮ್ಮಲ್ಲಿ ಯಾವ ಗೊಂದಲ ಇಲ್ಲ ನೋಡಿ, ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ, ಗವರ್ನೆನ್ಸ್ ಮಾಡ್ತಾ ಇದ್ದೀವಿ, ಆಡಳಿತ ಮಾಡ್ತಾ ಇದ್ದೀವಿ, ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ। ಏನೋ ಸಣ್ಣ ಪುಟ್ಟ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಡಿಫರೆನ್ಸ್ ಅಲ್ಲ, ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇರ್ತದೆ, ಸಹಜವಾಗಿರುತ್ತೆ। ಕೆಪಿಸಿಸಿ ಬದಲಾವಣೆ, ಸಂಪುಟ ಪುನಾರಚನೆ, ಎಂಎಲ್ಸಿ ಆಯ್ಕೆಗೆ ತಾತ್ಕಾಲಿಕ ಬ್ರೇಕ್। ಇನ್ನು ಸಿಎಂ ದೆಹಲಿ ಭೇಟಿ ವೇಳೆ ಸಂಪುಟ ಪುನಾರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ನಿರ್ಧಾರವೇ ಹೊರಬರುತ್ತೆ ಎನ್ನಲಾಗಿತ್ತು। ಆದರೆ ಅದಕ್ಕೆಲ್ಲ ಹೈಕಮಾಂಡ್ ತಾತ್ಕಾಲಿಕ ಬ್ರೇಕ್ ಹಾಕಿದೆ। ರಾಜ್ಯ ಸರ್ಕಾರ 2 ವರ್ಷ ಪೂರೈಸಿದ ಬಳಿಕವೇ, ಅಂದ್ರೆ ಜೂನ್ ಅಂತ್ಯ ಅಥವಾ ಜುಲೈನಲ್ಲಿ ಈ ಬಗ್ಗೆ ನಿರ್ಧಾರವಾಗಲಿದೆ। ಅದಕ್ಕೂ ಮುನ್ನ ಮಾಡಿದ್ರೆ 2 ವರ್ಷ ಪೂರೈಸಿರೋ ಸಂಭ್ರಮಾಚರಣೆ ವೇಳೆ ಗೊಂದಲಗಳಾಗುವ ಸಾಧ್ಯತೆ ಇದೆ। ಹೀಗಾಗಿ ಹೈಕಮಾಂಡ್ ಜಾಣ್ಮೆಯ ಹೆಜ್ಜೆ ಇಟ್ಟಿದೆ। ರಾಜ್ಯ ರಾಜಕಾರಣದ ಇಡೀ ಬೆಳವಣಿಗೆ ದೆಹಲಿಯಲ್ಲಿ ಗರಿಗೆದರಿದೆ। ರಾಷ್ಟ್ರ ರಾಜಧಾನಿಯಲ್ಲಿ ಬೀಡು ಬಿಟ್ಟಿರೋ ಸಚಿವರು ಅದ್ಯಾವ್ಯಾವ ದಾಳ ಉರುಳಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ। ಹರೀಶ್, ಟಿವಿ9, ನವದೆಹಲಿ।